ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಹಳ್ಳಿಯ ಸೊಗಡಿನ ಒಣಮೀನು ಮತ್ತು ಅವರೆಕಾಳಿನ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಒಣ ಅವರೆಕಾಳನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ. ಅವರೆಕಾಳು ಸ್ವಲ್ಪ ಬಾಯಿ ಬಿಡೋ ಥರ ಚೆನ್ನಾಗಿ ಹುರಿದು ಒಂದು ಬಟ್ಟಲಿಗೆ ಹಾಕಿ ಅದಕ್ಕೆ ತಣ್ಣೀರು ಹಾಕಿ ಸ್ವಲ್ಪ 1-2 ನಿಮಿಷ ಉನಿ ಹಾಕಲಿಕ್ಕೆ ಬಿಟ್ಬಿಡಿ. ಅದು ನೆನೀತಾ ಇರಲಿ. ಮತ್ತೊಂದು ಕಡೆ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನೀರು ಹಾಕಿ, ನೀರು ಕಾದ್ಮೇಲೆ ಇಲ್ಲಿ ನೆನೆ ಹಾಕಿದ್ದ ಒಣ ಅವರೆಕಾಳನ್ನು ಬೇಯಲಿಕ್ಕೆ ಹಾಕೋಣ. ಅದು ಒಂದು ಕಡೆ ಬೇಯ್ತಾ ಇರಲಿ. ಮತ್ತೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ, 3 ಟೊಮೊಟೊ, 1 ಈರುಳ್ಳಿ ಮತ್ತು ಮನೆಯಲ್ಲಿ ಮಾಡಿರುವ ಸಾಂಬಾರಿಗೆ ಬಳಸುವಂಥ ಸಾಂಬಾರಿನ ಪುಡಿ 2 ಸ್ಪೂನು ಇಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ಳೋಣ. ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಹುಣಸೆ ಹುಳಿ ಆಮೇಲೆ ಹಾಕೋಣ. ಅದು ಈಗ ಮಸಾಲೆ ರೆಡಿಯಾಗಿದೆ. ಈಗ ಕಾಳು ಒಂದು ಅರ್ಧದಷ್ಟು ಬೆಂದಿದ್ರೆ ಸಾಕು. ಮತ್ತೆ ಮಸಾಲೆ ಜೊತೆ ಸ್ವಲ್ಪ ಬೇಯಬೇಕು. ಅರ್ಧದಷ್ಟು ಬೆಂದಿದೆ ಅಂದ್ಕೊಳ್ತೀನಿ. ಈಗ ರುಬ್ಬಿರುವಂಥ ಮಸಾಲೆಯನ್ನು ಈ ಕಾಳಿನೊಂದಿಗೆ ಸೇರಿಸಿ ಅದನ್ನು ಒಂದು 10 ನಿಮಿಷದಷ್ಟು ಮಸಾಲೆನ ಬೇಯಿಸೋಣ. ಆವಾಗ ಕಾಳು ಮತ್ತು ಮಸಾಲೆ ಎರಡೂ ಹದವಾಗಿ ಬೆಂದಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ಸಾರು ಒಂದು 10 ನಿಮಿಷ ಕುದೀತಾ ಇರಲಿ. ಈಗ ಕಲಸಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಈ ಸಾಂಬಾರು ಕುದಿಯುವಾಗ ಅಲ್ಲಿಗೆ ಹಾಕೋಣ. ಸಾಂಬಾರು ಒಂದು ಕಡೆ ಕುದೀತಾ ಇರಲಿ. ಮತ್ತೊಂದು ಕಡೆ ನಾವು ಕರಿಮೀನನ್ನು ತಗೊಂಡು ಒಂದು ಸ್ವಲ್ಪ ಹುರಿದು ಇಟ್ಕೊಳ್ಳೋಣ. ಕರಿಮೀನನ್ನು ಹುರಿದ್ಬಿಟ್ಟು ಹಾಕಿದ್ರೆ ಸಾಂಬಾರು ರುಚಿಯಾಗಿರುತ್ತೆ. ಈ ಕರಿಮೀನನ್ನು ಒಂದು 5-10 ನಿಮಿಷದಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರಿದಿಟ್ಕೊಂಡು ಅದರ ತಲೆ ಭಾಗವನ್ನು ತೆಗೆದುಬಿಡೋಣ. ಯಾಕಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ. ತೆಗೆದುಬಿಟ್ಟು ಒಂದು ಬೆಚ್ಚಗಿನ ನೀರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ಯಾಕಂದರೆ ಕಲ್ಲು ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು 1-2 ನಿಮಿಷ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷದಷ್ಟು ಕುದಿಸೋಣ. ಅದನ್ನು ನೋಡಿ, ಇವಾಗ ಸಾಂಬಾರ್ಗೆ ಹಾಕಿದ್ದೀನಿ ನಾನು. ಒಂದು 5 ನಿಮಿಷದ ಕರಿಮೀನು ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಮೇಲೆ ಈಗ ನಾವು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಗೆ ಸಾಸಿವೆ ಹಾಕಿ ಈರುಳ್ಳಿ, ಕರಿಬೇವು ಎಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಾಂಬಾರ್ಗೆ ಹಾಕೋಣ. 1-2 ಕುದಿ ಬಂದರೆ ಅವರೆಕಾಳು ಮತ್ತು ಒಣಮೀನಿನ ಹುಳಿ ರೆಡಿಯಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಈಗ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಒಂದು 5 ನಿಮಿಷ ಬೆಂದರೆ ಸಾಕು. ಕರಿಮೀನು ಬೆಂದಿರುತ್ತೆ. ಕರಿಮೀನು ಹಳ್ಳಿ ಕಡೆ ಈ ಕರಿಮೀನು ಅಂತ ಬಳಸ್ತಾರೆ. ಒಣಮೀನು ಕರಿಮೀನು ಎರಡೂ ಒಂದೇ. ಅವರೆಕಾಳು ಮತ್ತು ಒಣಮೀನಿನ ಹುಳಿ ರೆಡಿಯಾಗಿದೆ. ಮುದ್ದೆ ಜೊತೆ ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.